ಹೆಸರನ್ನ ಮಾತಾಡ್ತಾ ಇದ್ರೆ ನೀನೇ ಕಾಲ್ ಮಾಡಿದೀಯ. ನಿನಗೆ ಬೇಗ ಸಾವಿಲ್ಲ ಕಣೋ. ಆದ್ರೆ ನನ್ನ ಗೆಳೆಯ ಸಾಂಬ ಶಿವಂಗೆ ಈ ಗತಿ ಮಾಡಿದ್ಯಲ್ಲ, ನಿನಗೂ ಆ ಗತಿ ನಾನು ತಂದೆ ತರ್ತೀನಿ. ಯಾಕೆ ಫೋನ್ ತೆಗಿತಾ ಇಲ್ಲ ಇಡಿಯಟ್? ಹಲೋ ಹಲೋ, ನಾನು ಬ್ಯುಸಿ ಇದ್ದೀನಿ. ಒಂದು ಸಲ ಕಟ್ ಮಾಡಿದ್ರೆ ನಿನಗೆ ಅರ್ಥ ಆಗಲ್ವಾ? ಆಮೇಲೆ ಮಾಡ್ತೀನಿ. ಹೇಯ್, ಒಂದು ನಿಮಿಷ ನನ್ನ ಮಾತು ಕೇಳು. ಕೇಳಿಸ್ಕೊಳ್ಳಲ್ಲ. ನನಗೆ ನಿನ್ನ ಭಾಷಣದ ಅವಶ್ಯಕತೆ ಇಲ್ಲ. ಇದ್ದೀನಿ. ನಿನಗೆ ಯಾಕದು? ನೋಡು, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಓಹೋ, ನಾವು ಮಾತಾಡೋದೆಲ್ಲ ನಿನಗೆ ತಮಾಷೆ ಅಲ್ಲ? ಏ ಇಡಿಯಟ್, ಸರಿಯಾಗಿ ಕೇಳಿಸ್ಕೊ, ಒಂದು ಮುಖ್ಯವಾದ ವಿಷಯ ಇದೆ. ಏನು ಹೊಸ ನಾಟಕ ಶುರು ಮಾಡಿರೋ ಹಾಗಿದ್ಯಾ? ಲೈ 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 ಲೈ, ನಾನು ನಿನ್ನ ಶತ್ರು ಅಲ್ಲ. ಮೊದಲು ನನ್ನ ಹಾಗೆ ನೋಡೋದನ್ನ ಬಿಡು. ವಿಷಯ ತುಂಬಾ ಸೆನ್ಸಿಟಿವ್ ಆಗಿದೆ. ಎಲ್ಲಿದೆ ಹೇಳಿ ನಿನಗ? ನೋಡು, ನೀನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿಯಲ್ಲ ನನ್ನ ಗೆಳೆಯ ಸಾಂಬ ಶಿವ. ಅದೇ ಸಾಂಬ ಶಿವನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ಲೈ 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 ಲೈ, ಅಲ್ಲಿ ಯಾಕೋ ಇದೆಯಾ? ದೊಡ್ಡ ತಪ್ಪು ಮಾಡಿದೆ ನೀನು. ಇಲ್ದಿದ್ರೆ ಸರಿಯಾಗಿ ಸಿಕ್ಕಾಕೋತೀನಿ. ಸಾಂಬ ಶಿವನ ಮೀಟ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಯಾರು ಬರ್ತಾರೆ ಅಂತ ನೋಡೋದಕ್ಕೇನೆ ನಾಗಲೋಕದವರು ಅವನ್ನ ಸಾಯಿಸದೆ ಉಳಿಸಿರೋದು. ಹಾಗಿದ್ರೆ ನೀವು ಮತ್ತೆ ನಂದೀಶು ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೇರಿಸಿದ್ರೆ ನಿಮ್ಗೇನು ತೊಂದರೆ ಆಗಲ್ವಾ? ಅದೃಷ್ಟವಶಾತ್ ನಾವ್ಯಾರು ಆಸ್ಪತ್ರೆಗೆ ಹೋಗಲಿಲ್ಲ. ಸಾಂಬಶಿವನ್ನ ಆಂಬುಲೆನ್ಸಲ್ಲಿ ಹಾಕಿ ಆಸ್ಪತ್ರೆಗೆ ಕಳಿಸ್ತು. ಹಾಗಾಗಿ ನಮ್ಮನ್ನು ಯಾರೂ ನೋಡಲಿಲ್ಲ. ಅದರಿಂದ ಬಚಾಬೋದು. ಇನ್ಮೇಲೆ ನಾವೆಲ್ಲ ತುಂಬ ಹುಷಾರಾಗಿರ್ಬೇಕು. ಏಂಡ ಇದೆಲ್ಲ ದಿಟ ತಾನೆ? ಈಡ್ತಿನ ಆಗದಿರೋ ಸಮಸ್ಯೆ ಈಗ ಹೆಂಗಡ ಆಗ್ತದೆ? ನೀನೇ ಏನಾರ ಆಟ ಆಡ್ತಿದ್ಯಾ ಹೆಂಗಡ? ಹೂನಪ್ಪ, ಎಲ್ಲ ನಾನೇ ಮಾಡಿಸ್ತಾ ಇರೋದು. ನಿಮ್ಮ ಹತ್ರ ಬರೀ ಸುಳ್ಳು ಹೇಳ್ತಾ ಇದ್ದೀನಿ. ಅವನ್ನ ಹಾವಡ್ಸ್ಕೊಂಬಂದಿದ್ದು ನಿಜಾನ ಸುಳ್ಳ? ಇಲ್ಲ ಕಣೋ, ನೀನು ತಪ್ಪು ತಿಳ್ಕೊಂಡಿದ್ದಪ್ಪ ನೀನು. ಆದರೆ ಇದು ತಪ್ಪು. ನಾನು ದುಡುಕ್ಬಿಟ್ಟಿದ್ದೆ. ಅಂತ ಎಚ್ಚರದಿಂದ ಕೆಲಸ ಮಾಡುತ್ತೇವೆ. ಯಾವ ತಪ್ಪುಗಳಿಗೂ ಆಸ್ಪದ ಕೊಡುವುದಿಲ್ಲ. ಇನ್ನೊಂದು ವಿಚಾರ, ಜ್ಯೇಷ್ಠ ಮಾಸ ಮುಗಿಯುವ ತನಕ ನಿಮಗೆ ಹಗಲಲ್ಲಿ ಮಾತ್ರ ಶಕ್ತಿ ಇರುತ್ತದೆ. ಸಂಜೆಯಾಗುತ್ತಿದ್ದಂತೆ ನೀವುಗಳು ಸರ್ಪವಾಗಿ ಬದಲಾಗುತ್ತೀರಾ. ಸೂರ್ಯ ಮುಳುಗುವ ಹೊತ್ತಿಗೆ ಮನೆಯನ್ನು ಸೇರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ರೂಪಾಂತರ ಜಗತ್ತಿಗೆ ತಿಳಿಯಬಾರದು. ತಿಳಿದರೆ ನಿಮಗೆ ಗಂಡಾಂತರ. ಸರಿ ಗುರುದೇವ, ನಿಮ್ಮ ಸಲಹೆಯನ್ನು ಪಾಲಿಸುತ್ತೇನೆ. ವಿಜಯೀ ಭವ. ಏನಾಯ್ತು ಅನ್ನೋದು ಮರ್ತೋಗ್ಬಿಡ್ತಾ? ಏನಪ್ಪ ಇದು, ಇಬ್ರು ಒಂದೇ ಸಿಡಿ ಪ್ಲೇ ಮಾಡ್ತಾ ಇದ್ದೀರಾ? ನೋಡು, CD ಇಲ್ಲ, ಕ್ಯಾಸೆಟ್ ಇಲ್ಲ. ನಿನ್ನ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಷ್ಟೇ. ನಡೆಯೋ ಒಳಗಡೆ, ನಡೆಯೋ. ಯಾಕಪ್ಪ ಇಷ್ಟೊಂದು ತೊಂದರೆ ಆಗ್ತಾ ಇದೆ ನನಗೆ? ಶಿವ ನೀನು ನೋಡಬೇಕು ಅಂತ ನನ್ನ ಹೃದಯ ವಿಲವಿಲ ಅಂತ ಇದೆ. ಇನ್ನು ನೋಡಿದ್ರೆ ಅಪ್ಪ ಅಮ್ಮ ಇಬ್ರು ವಿಲನ್ಗಳ ಥರ ಆಡ್ತಾ ಇದ್ದಾರೆ. ಅಪ್ಪ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಟಕ್ಕಂತ ಹೋಗ್ಬಂದ್ಬಿಡ್ತೀನಿ. ನಿಂತ್ಕೊಳ್ಳೋ, ನಾವೇನ್ ಹೇಳಿದ್ರು ನಿನ್ ತಲೆಗೆ ಹೋಗಲ್ವಾ? ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಎಲ್ಲಿಗೆ ಹೋಗ್ಬಾರ್ದು? ಏನು ನಡೀತಾ ಇದೆ ಇಲ್ಲಿ? ಎಲ್ಲ ಕೇಳ್ಕೊತಾ ಇದ್ದಾರೆ. ಸುಮ್ಮನೆ ಹಠ ಮಾಡ್ಬೋದು ಈ ಥರ. ಆಯಿತು ಚಿಕ್ಕೇಶ್ ಮಠ, ನೀವು ಹೇಳಿದ್ಮೇಲೆ ನಾನು ಎಲ್ಲೂ ಹೋಗೋದಿಲ್ಲ. ಸರಿ, ನಾನು ಇವತ್ತೊಂದು ಪೇಂಟಿಂಗ್ ಮಾಡಿದ್ದೀನಿ. ಮನೆಗೆ ಬಾ, ತೋರಿಸ್ತೀನಿ. ಹೌದಾ? ತುಂಬ ದಿವಸ ಆದ್ಮೇಲೆ ಕೈಗೆ ಬ್ರಷ್ ಹಿಡಿದು ಬಿಟ್ಟಿದ್ದೀರಾ? ಅದನ್ನ ಇವತ್ತು ಪೇಂಟ್ ಮಾಡಬೇಕು ಅಂತ ಮೂಡ್ ಬಂತು, ಮಾಡಿದೆ. ಬಾ, ತೋರಿಸ್ತೀನಿ. ಅವ್ರು ಬಂದಿದ್ದು ಒಳ್ಳೇದೇ ಆಯ್ತಲ್ಲ. ಅವರಿದ್ರೆ ನನ್ನ ಮಗ ಎಲ್ಲೂ ಹೋಗೋದಿಲ್ಲ. ಚೆನ್ನಾಗಿ ಹೇಳಿದ್ರಿ. ಚಿಕ್ಕ ಯಜಮಾನ್ರ ಜೊತೆಗಿದ್ರೆ ಅವನೆಲ್ಲೂ ಹೊರಗಡೆ ಹೋಗಲ್ಲ. ಅದೇ ದೊಡ್ಡ ಯಜಮಾನ್ರ ಜೊತೆಗಿದ್ರೆ ನೀವು ಮನೆಗೆ ಬರಲ್ಲ. ಲೇ ಲೇ ಹೆಂಗಸ್ರನ್ನ
ಸದ್ಯ ಇವ್ರ ಬಟ್ಟೆ ಸಿಕ್ತು. ಗುರುಗಳು ಹೇಳಿದ ಕೆಲಸ ಮಾಡ್ದಂಗಾಯ್ತು. ಇದನ್ನ ಈಗಲೇ ಹೋಗಿ ಗುರುಗಳಿಗೆ ತಲುಪಿಸ್ಬೇಕು. ಮತ್ತೆ ನನ್ನ ಬಟ್ಟೆ ಯಾಕದ್ದೆ? ಅದು ನನ್ನ ತಂಗಿ ಕಾಲೇಜ್ಗೆ ಹೋಗ್ತಾಳೆ ಮೋರೆ. ಅವಳಿಗೆ ಅದ್ಯಾವುದೋ ಫಂಕ್ಷನ್ ಇತ್ತಂತೆ, ಅದಕ್ಕೆ ಹೊಸ ಬಟ್ಟೆ ಕೊಡಿಸು ಅಂದ್ಲು. ಹೊಟ್ಟೆಗೆ ಇಟ್ಟಿಲ್ಲ, ಇನ್ನು ಬಟ್ಟೆ ಹೇಗೆ ಕೊಡಿಸ್ಲಿ ಅಮ್ಮವ್ರೆ? ನಿಮ್ಮದು ತುಂಬ ಬಟ್ಟೆ ಕಾಣಿಸ್ತು, ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡೋದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ಕೊಂಡೆ. ಅದಕ್ಕೆ ಒಂದು ಬಟ್ಟೆ ತಗೊಂಡೆ. ನಾಳೆನೇ ವಾಪಸ್ ತಂದುಕೊಡ್ತೀನಿ ಅಮ್ಮವ್ರೆ. ತಪ್ಪಾಯಿತು, ನನ್ನ ಕ್ಷಮಿಸಿ. ಅಯ್ಯೋ ಹೇಳು, ಕಾಲ್ಗೆಲ್ಲ ಬೀಳ್ಬೇಡ. ಹೊಸ ಬಟ್ಟೆ ತೆಕ್ಕೊಡು. ಆಮೇಲೆ ಇನ್ಮೇಲೆ ಹೇಳ್ದೆ ಕೇಳ್ದೆ ಏನನ್ನು ತೊಗೊಂಡು ಹೋಗ್ಬೇಡ. ಏನಾದರೂ ಬೇಕಿದ್ರೆ ನನ್ನನ್ನು ಕೇಳು, ನಾನು ಕೊಡಿಸ್ತೀನಿ. ಸರಿ ಅಮ್ಮವ್ರೆ. ಶಿವಾನಿ, ನೀನು ಯಾಕೋ ತುಂಬ ಸದರ ಕೊಡ್ತಾ ಇದೆಯಾ? ನೀಲಿ ಪಾಪ ಅವ್ರ ಕಷ್ಟ ಏನಿರುತ್ತೋ ಏನೋ, ಸುಮ್ಮನೆ ಯಾಕೆ ಶಿಕ್ಷೆ ಕೊಡಬೇಕು? ಇದನ್ನ ನೋಡಿ ಭಯ ಬೀಳ್ಬೇಕಾ, ಖುಷಿ ಪಡಬೇಕಾ, ಯಾವುದು ಗೊತ್ತಾಗ್ತಿಲ್ಲ ನಂದೀಶ. ಯಜಮಾನ್ರೆ, ನಾವು ಭಯ ಪಡಬೇಕಲ್ವಾ, ಖುಷಿ ಯಾಕೆ? ಈಗ ಅರ್ಥ ಆಯ್ತು. ಯಜಮಾನ್ರೆ, ನನಗಂತೂ ತುಂಬ ಭಯ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನೀವು ಇಷ್ಟೊಂದು ಸಮಾಧಾನವಾಗಿದ್ದೀರಾ ಅಂದರೆ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನೋಡು ನಂದೀಶ, ನಾಗಮಣಿ ನಮ್ಮ ಕೈ ವಶ ಆದಮೇಲೆ ಇಂಥದ್ದೊಂದು ದಿನ ಬಂದೇ ಬರುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿತ್ತು. ಆದರೆ ನಾನು ಅದಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ. ಒಂದು ಅಮೋಘವಾದ ಸಾಧನೆ ಮಾಡಿದ ಮೇಲೆ ಬರೋ ತೊಂದರೆಗಳನ್ನು ಎದುರಿಸಲೇಬೇಕಲ್ವಾ? ಆದರೂ ನಿಮಗೆ ಭಯ ಆಗ್ತಾ ಇಲ್ವಾ? ಭಯನ ಗೆದ್ದೋನೆ ನಾಯಕ ಆಗೋದು ನಂದೀಶ. ಕೊಡಬಾರ್ದು. ಭಯ ಒಳ್ಳೇದೇ, ಆದರೆ ಮಿತಿ ಮೀರಿದ್ರೆ ಅಮೃತಾನು ವಿಷ ಅಲ್ವಾ? ಅಲ್ಲ ಯಜಮಾನ್ರೆ, ಅಪ್ಪಿತಪ್ಪಿ ನಾವೇನಾದರೂ ಈ ಸರ್ಪದ ಕೈಗೆ ಸಿಗಾಕೊಂಡ್ಬಿಟ್ರೆ ಏನು ಗತಿ? ಇದನ್ನೇ ಹೇಳಿದ್ದು, ಮನಸ್ಸಿಗೆ ಏನೇನೋ ಹಾಕ್ಕೊಂಡು ಯೋಚನೆ ಮಾಡಬೇಡ ಅಂತ. ಆ ಹಾವಿಗೆ ನನ್ನ ಬಗ್ಗೆ ಗೊತ್ತಾಗಿದ್ದಿದ್ರೆ ಅದು ಮೊದಲು ನನ್ನ ಅಟ್ಯಾಕ್ ಮಾಡಿರೋದು. ಈ ವಿಚಾರದಲ್ಲಿ ಸಾಂಬಶಿವ ಒಂದು ಕೊನೆ ಕೊಂಡಿ, ಏನೋ ಎಡವಟ್ಟು ಮಾಡಿಕೊಂಡು ಸಿಕ್ಕಾಕೊಂಡಿದ್ದಾನೆ. ನಾನು ಎಲ್ರಿಗೂ ಹೇಳ್ತಾನೆ ಇದ್ದೆ, ಎಚ್ಚರದಿಂದ ಇರಿ ಅಂತ. ಆದರೆ ಇವನು ನನ್ನ ಮಾತು ಕೇಳದೆ ನಾಗಶಕ್ತಿಗೆ ಬಲಿಯಾಗೋಗ್ತಿದ್ದ. ಈಗೇನು ಮಾಡೋದು ನಾವು? ಇಲ್ಲಿಗೆ ಯಾಕೆ ಬಂದಿದ್ಯಾ? ತಪ್ಪಾಯ್ತಮ್ಮ, ನನಗೇನೋ ಗೊತ್ತಿರೋದನ್ನ ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಹಾಗಲ್ಲ ಸುರೇಖಾ, ನೀನು ಮನೆ ಕೆಲಸ ಮಾಡ್ಕೊಂಡಿದ್ರೆ ನಮ್ಗಷ್ಟೇ ಸಾಕು. ನನಗೆ ಸುಮ್ಮನಿದ್ರೆ ಬೇಜಾರಾಗುತ್ತಮ್ಮ. ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು. ಓ, ಹಾಗಾದ್ರೆ ಒಂದು ಕೆಲಸ ಮಾಡು. ನಿನಗೆ ಬೇಜಾರಾದರೆ ಅಲ್ಲಿ ಟಿವಿ ಇದೆ, ನೀನು ಟಿವಿ ನೋಡ್ಬೋದು. ಛೇ, ಈಗೇನು ಮಾಡೋದು? ಗುರುಗಳು ನೋಡಿದ್ರೆ ಕೂದಲು ಉಗುರು ತಗೊಂಡ್ ಬಾ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಏನು ಸಿಗ್ತಿಲ್ಲ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮ? ಚೆನ್ನಾಗಿದ್ದೀನಿ. ಸ್ವಲ್ಪ ಸುಸ್ತಿದೆ. ಹೌದಾ? ಏನಾಗೋದಿಲ್ಲ ಬಿಡಿ ಮೇಡಮ್, ತಿನ್ಕೊಂಡು ಉಳ್ಕೊಂಡು ಆರಾಮಾಗಿರಿ, ಎಲ್ಲ ಸರಿ ಹೋಗುತ್ತೆ. ಕೂತ್ಕೊಳ್ಳಿ. ಪರವಾಗಿಲ್ಲ, ನನಗೆ ಅಷ್ಟು ಪುರ್ಸೋತಿಲ್ಲ. ಮೇಡಮ್, ನನ್ನ ಜೊತೆ ಬನ್ನಿ. ನಿಮ್ಮ ಜೊತೆನಾ? ಎಲ್ಲಿಗೆ?
ಹೇಳ್ತೀನಿ ಬನ್ನಿ ಮೇಡಮ್, ಅರ್ಜೆಂಟ್ ವಿಷಯ. ಮೇಡಮ್ ನೀವೀಗ ಬರ್ತಿರೋ ಇಲ್ವೋ? ಜೀವನ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ಕ್ಷಮಿಸಿ ಮೇಡಮ್, ನಿಮ್ಮನ್ನು ಸುಮ್ಮನೆ ಡಿಸ್ಟರ್ಬ್ ಮಾಡಿದೆ. ದಡ್ಡ ನಾನು, ದಡ್ಡ. ಮನಸ್ಸಲ್ಲಿ ಇರೋದಲ್ಲ ಇಷ್ಟು ಡೈರೆಕ್ಟಾಗಿ ಹೇಳ್ಕೋಬಾರ್ದು ಅನ್ನೋಷ್ಟು ಕನಿಷ್ಠ ಜ್ಞಾನನೂ ಇಲ್ಲ ನನಗೆ. ಈ ಮೈಂಡ್ ಅನ್ನೋ ಕಂಪ್ಯೂಟರ್ ಹುಟ್ಟ ಮಾತಲ್ಲ, ನಾಲ್ಗೆ ಅನ್ನೋ ಕೀಬೋರ್ಡಲ್ಲಿ ಟೈಪ್ ಆಗಿ ಬಾಯಿಂದ ಆಚೆ ಬಂದ್ಬಿಡುತ್ತೆ. ನೋಡಿ ಈಗಲೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೆ ಇದ್ದೀರಾ, ನಾನು ಪಿಟೀಲ್ ಕುಯ್ತಾನೆ ಇದ್ದೀನಿ. ಸರಿ ಸರಿ ಬರ್ತೀನಿ. ಇದೇನು ಮೇಡಮ್ ಬಂದೇ ಬಿಟ್ಟಿದ್ದೀರಾ? ಈಗ ನೀವು ಮತ್ತೆ ಮಾತಾಡೋಕೆ ಶುರು ಮಾಡಿದ್ರೆ ನಾನು ಹಿಡಿದು ಹೋಗ್ತೀನಿ ಅಷ್ಟೇ. ಅಯ್ಯೋ ಇಲ್ಲ ಮೇಡಮ್, ದೇವರೇ ಬಂದು ಪೀಠದಲ್ಲಿ ಕೂತ್ರೆ ಭಕ್ತಂಗೆ ಪೂಜೆ ಮಾಡೋದಷ್ಟೇ ಕೆಲಸ. ಬದುಕಕ್ಕಾಗತ್ತಾ? ನಿನ್ನ ದೇಹದಲ್ಲಿ ಉಸಿರಿರಬೇಕು, ನೀನು ಬದುಕಿರಬೇಕು ಅಂದರೆ ನೀನು ಕಾಯಲೇಬೇಕು ವಿಶ್ಕಂಠ. ಮನಸ್ಸಲ್ಲಿ ಭಯ ಇಟ್ಕೊಂಡ್ರೆ ನೀನು ಬದುಕಿದ್ದು ಸತ್ ಹಾಗೆ. ಅದರಿಂದ ಆಚೆ ಬಾ. ಗುರುಗಳು ನಮ್ಮ ಕೈ ಬಿಡೋದಿಲ್ಲ. ನಾನು ಅವ್ರ ಹತ್ರ ಕೇಳ್ಕೊಂಡು ಬಂದಿದ್ದೀನಿ, ಅವರ ರಕ್ಷಣೆ ನಮಗಿದ್ದೇ ಇರುತ್ತೆ. ಇಷ್ಟಕ್ಕೆ ಮೇಲೂ ಯಾವುದಾದ್ರೂ ಹಾವು ಬಂತು ಅಂದರೆ ಅದು ಮೊದಲು ನನ್ನ ಸಾಯಿಸಿ ಆಮೇಲೆ ನಿಮ್ಮ ಹತ್ರ ಬರಬೇಕು. ಈ ದಿಗ್ವಿಜಯ ಬದುಕಿರೋವರೆಗೂ ಯಾರಿಗೂ ಯಾವ ಪ್ರಾಣ ಭಯನೂ ಇರೋದಿಲ್ಲ, ನೆನಪಿರಲಿ. ಯಾರೋ ಆ ಹುಡುಗಿ ಹೇಗಿದ್ಲು? ಮುಖ ನೋಡಿದ್ಯಾ? ಇಲ್ಲಕ್ಕ, ಈ ರೇಸ್ ಬೈಕ್ ಹೋಗ್ತಾವಲ್ಲ ಆ ಸ್ಪೀಡಲ್ ಹೋಗ್ತಾ ಇದ್ದ, ಮುಖನೇ ಕಾಣಿಸ್ತಿಲ್ಲ. ಮುಖ ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು. ಸರಿ ಸರಿ ಬಿಡು. ನೆನ್ಪಿದ್ಯಾ ನಿನಗೆ ಅವತ್ತಿಲ್ಲಿಗೆ ಬಂದು ಹುಡುಗಿನ ಇಷ್ಟಪಡೋದು ಹೇಗೆ, ಹೋಲ್ಸ್ಕೊಳ್ಳೋದು ಹೇಗೆ ಅಂತೆಲ್ಲ ಪೊಂಗಿ ಬಿಡ್ತಾ ಆಯ್ತ. ನನ್ಗೆ ಅವತ್ತೇ ಅವನ ಮೇಲೆ ಡೌಟ್ ಬಂತು, ಈ ಒಂದೇನೋ ಗೋಲ್ಮಾಲ್ ಇದೆ ಅಂತ. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೆ, ಇವತ್ತು ಕ್ಯಾಚ್ ಆಗ್ತದೆ ನೋಡು. ಅಲ್ಲಕ್ಕ, ಒಬ್ಬ ಕೆಲಸದವನ್ ಮಗನ ಶೋಕಿ ಹೇಗಿದೆ ಅಂತ. ಹುಡುಗಿ ಜೊತೆ ಓಡಾಡ್ತಿದ್ದಾನೆ. ಸರಿ ಬಿಡ, ಅವನ ಜೀವನ ಅವಂದು. ಇಲ್ಲಿ ತನಕ ಬಂದು ಹೇಳೋ ವಿಷಯನ ಮಾವ. ಅಯ್ಯೋ ಅಷ್ಟೇನಾ? ನಾನು ಏನೇನೋ ಅನ್ಕೊಂಡಿದ್ದೆ. ಅದು ಸರಿ, ಎಲ್ಲಿ ನೋಡ್ದೆ ಅವನ್ನ? ಅದೇ ಕಣೋ, ಆ ವಾಟರ್ ಟ್ಯಾಂಕ್ ಹತ್ರ ನಮ್ಮ ಸೈಟ್ ಇದೆಯಲ್ಲ ಅಲ್ಲಿ. ಈ ವಿಷಯ ತ್ರಿಶೂಲ್ಗೂ ಹೇಳಬೇಕು. ನಾನು ಹೇಳಿರೋ ಸುಳ್ಳನ್ನೇ ಅವನು ಮ್ಯಾನೇಜ್ ಮಾಡಬೇಕು ಮನೇಲಿ. ಇಲ್ಲದೆ ಇದ್ರೆ ಸುಮ್ಮನೆ ಕಿರಿಕಾಗತ್ತೆ. ಯಾವುದಕ್ಕೂ ಅವನು ಒಂದ್ಸಲಿ ಮೀಟ್ ಮಾಡೋದೇ ಒಳ್ಳೇದು. ಹಾಂ ಓಕೆ, ಯು ಗೈಸ್ ಕ್ಯಾರಿ ಆನ್. ಹೇ ಮನು, ನೀನು ಮಾಡಿರೋ ಕಾಪಿ ಚೆನ್ನಾಗಿದೆ ಅಂತ ಫಸ್ಟ್ ನೋಡಿ, ಇಲ್ಲಾಂದ್ರೆ ಅದಕ್ಕೂ ಅವ್ರು ರಂಪ ಮಾಡ್ತಾರೆ. ಸರಿಯಾಗಿದೆಯಾ? ಸರಿ ಇದೆ. ಯಜಮಾನ್ರ ಕಾಫಿ. ಏನು ಮಾಡಿದೆ ನೀನು? ಮತ್ತೆ ಮಾಡು. ನನ್ನ ಎದುರು ಕಾಫಿ ಕುಡಿಯೋ.
ಮುಂದೆ ಇದ್ರೆ ಸಾಯ್ಸಾಕ್ಬಿಡ್ತೀನಿ. ಆಯ್ತು ಬಿಡ, ಕಳಿಸ್ತೀನಿ ಬಿಡ. ಮಾವ ನನ್ ಕಣ್ ಮುಂದೆ ಇರಬಾರ್ದು. ಏನೇನು ಅಕೌಂಟ್ ಇದೆ ಕೊಟ್ಟು ಕಳಿಸಿ. ಇನ್ನು ಅರ್ಧ ಗಂಟೆ ನಾನು ಕಳಿಸ್ತೀನಪ್ಪ, ಎಲ್ಲ ಚುತ್ತ ಮಾಡ್ತೀನಿ. ನೀನು ಕೂಲ್ ಆಗಿರೋ ನೀನು. ನಡಿಯ. ಯಾಕೋ ಇಷ್ಟು ಸಿಟ್ ಮಾಡ್ಕೋತೀಯಾ? ಒಳ್ಳೇದಲ್ಲ ಕಣೋ, ಏನೋ ಗೊತ್ತಿಲ್ಲದೆ ಮಾಡಿರ್ತಾನೆ. ಅಮ್ಮ ಗೊತ್ತಿಲ್ಲದೆ ಆಗಿರೋದಲ್ಲ, ಇದು ದುರಹಂಕಾರದಿಂದ ಆಗಿರೋದು. ನಾನು ಅವನ್ನ ನಂಬಿದ್ದೀನಿ, ನಮ್ಮನೆ ಆಳವನು. ಅವನು ಈ ತರ ನನಗೆ ಮೋಸ ಮಾಡಿದ್ರೆ ಸುಮ್ಮನೆ ಇರಕ್ಕಾಗುತ್ತಮ್ಮ? ನನಗೆ ಈ ತರ ಮಾಡಿದ್ರೆ ಸಹಿಸಕ್ಕಾಗಲ್ಲ ಅಮ್ಮ. ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನಗೆ ಯಾರು ಮೋಸ ಮಾಡಬಾರ್ದು ಅಷ್ಟೇ. ಒಂದು ಕೆಲಸ ಮಾಡಿ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ನಾನು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡುವಾಗ ನೀವು ಓಡಬಾರ್ದು. ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಧೈರ್ಯವಾಗಿರಿ, ಏನೂ ಆಗಲ್ಲ. ಇವ್ನು ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ? ಬೇರೆ ಯಾವ ಜಾಗನೂ ಸಿಗ್ಲಿಲ್ವಾ? ನನ್ನೋರಿರೋ ಕಡೆನೇ ಬಂದಿದ್ದೀನಿ ನಾನು. ಹುತ್ತದೊಳಗಿರೋರು ನನ್ನ ಕುಲದವ್ರೆ. ನಾನೀಗ ಅವ್ರಿಗೆ ಕೈ ಮುಗಿದ್ರೆ ಏನಿಲ್ಲ ಏನಿಲ್ಲ. ನಾನು ರೂಪಾಂತರ ಆಗೋ ಸಮಯ ಬಂತು. ಈಗ ನಾನು ತ್ರಿಶೂಲ್ ಎದುರಿಗೆ ಸರ್ಪವಾಗಿ ಬದಲಾದ್ರೆ ಇವನ್ಗೆ ಇದೆಲ್ಲ ಸತ್ಯ ತಿಳಿದು ಹೋಗುತ್ತೆ. ಇವನ್ಗೆ ನನ್ನ ಬಗೆಗಿನ ರಹಸ್ಯ ತಿಳಿಬಾರ್ದು. ಹೇಗಾದ್ರೂ ಮಾಡಿ ಈ ಸನ್ನಿವೇಶದಿಂದ ನಾನು ಪಾರಾಗಬೇಕು. ಪರಮೇಶ್ವರ, ಏನ್ ಮಾಡ್ಲಿ? ಮತ್ತೆ ಮತ್ತೆ ನನ್ನ ಸತ್ವ ಪರೀಕ್ಷೆ ಆಗ್ತಾ ಇದೆಯಲ್ಲ. ನೋಡಿ ನೋಡಿ, ನಾನು ಇದನ್ನೇ ಹೇಳಿದ್ದು. ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕೂತ್ಬಿಡ್ತೀರಾ ಮೇಡಮ್. ಹಿಂಗಾದ್ರೆ ಹೆಂಗೆ ಮೇಡಮ್? ನಾನು ಹೇಳಿಲ್ವಾ ಈ ಕಾಯಿಲೆ ಏನು ಅಂತ ದೊಡ್ಡ ಕಾಯಿಲೆ ಅಲ್ಲ, ಬೇಗ ವಾಸಿ ಆಗೋಗುತ್ತೆ ಅಂತ. ಮತ್ತೆ ಯಾಕೆ ಸೀರಿಯಸ್ ಆಗಿದ್ದೀರಾ? ಇಲ್ವಲ್ಲ, ನಾನೇನು ಸೀರಿಯಸ್ ಆಗಿಲ್ಲ. ಮೇಡಮ್ ಏನು ಮಾಡ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ನಾನು ಸೀರಿಯಸ್ ಆಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ. ಪ್ರೂವ್ ಮಾಡ್ತಾ ಇದ್ದೀನಿ. ನಾವೀಗ ಕಣ್ಣ ಮುಚ್ಚಲೆ ಆಡ್ತಾ ಇದೀವಿ. ಕಣ್ಣ ಮುಚ್ಚಲೆನಾ? ಏನು ಇಲ್ಲ ಈ ಜಾಗದಲ್ಲ. ಕಣ್ಣ ಮುಚ್ಚಲೆ ಆಡೋಕ್ಕೂ ಜಾಗ ನೋಡ್ಬೇಕಾ? ಈ ಹೆಣ್ಮಕ್ಳು ಮ್ಯಾಥಮೆಟಿಕ್ಸ್ ಇದ್ದಂಗೆ, ನಾವು ಮೊದಲೇ ಮ್ಯಾಥ್ಸಲ್ಲಿ ಬೇಕು, ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಸರಿ ಆಯ್ತು, ಮಾಡೋಣ ಬನ್ನಿ. ಚೆನ್ನಾಗಿದೆ ಒಂಥರ. ಏನು ಹುಡುಕ್ಬೇಕಾ ಮೇಡಮ್? ಮೇಡಮ್, ಓ ಹೌದ್ರಾ? ಎಲ್ಲೋದ್ರಿ? ಮೇಡಮ್ ಆವು ನೀ ಮೇಡಮ್. ಮೇಡಮ್ ಇನ್ನೊಂದು ಕೈಯಲ್ಲಿ ಆಗೋದಿಲ್ಲ ಮೇಡಮ್. ಇದೇನಿದು ಸದ್ಯ ಇಲ್ಲ ಮೇಡಮ್? ಅಮ್ಮ ಅಮ್ಮ ಹಾವು! ಹ್ಞೂ, ಇದು ಬೆಸ್ಟ್ ಐಡಿಯಾ. ನಾನು ಎಲ್ಲರೂ ಬೇರೆ ಕಡೆ ಹೋಗ್ಬಿಡ್ತೀನಿ. ಒಂದು ಕೆಲಸ ಮಾಡು, ಹತ್ತಾಯ್ತು ತಗೊಳ್ಳಿ. ಇದನ್ನ ಯಾವಾಗಲೂ ಕಟ್ಕೊಂಡಿರು. ಇಲ್ಲಿ ಪರಿಸ್ಥಿತಿ ನೋಡಿಕೊಂಡು ನಾನೇ ಫೋನ್ ಮಾಡ್ತೀನಿ. ಆರಾಮಾಗಿದ್ದು ಬಾ. ಸರಿ, ನೀವೆಲ್ಲ ಹುಷಾರಪ್ಪ. ನಾನು ಹೊರಡ್ತೀನಿ. ಹುಷಾರಾಗಿ ನಾನು ಬರ್ತೀನಿ. ಹುಷಾರು. ಅಂದಿಶಾ, ನಾವು ಹೊರಡೋಣ. ಏನಾದರೂ ಇದ್ರೆ ಫೋನ್ ಮಾಡ್ರಪ್ಪ. ಇವ್ರುಗಳಂತೂ ಹೋದ್ರು. ನಮ್ಮ ಕತೆ ಏನಪ್ಪ ಇವಾಗ? ಗುರುಗಳೇ,
ಈಗ ಮೂಡಿರುವ ಸರ್ಪದ ಆಕೃತಿಯನ್ನು ಎಲ್ಲೋ ನೋಡಿದಂತಿದೆಯಲ್ಲ, ಅದು ನಾವು 14 ವರ್ಷಗಳ ಹಿಂದೆ ದಿಗ್ಬಂಧನದಲ್ಲಿ ಬಂಧಿಸಿಟ್ಟಿದ್ದ ಹಾವು ಇದೇ ಬಣ್ಣದಲ್ಲವೇ? ಅಲ್ಲೇ ಇದೆಯೋ ಇಲ್ಲವೋ ಎಂಬುದನ್ನು ನಾವು ಮತ್ತೆ ಪರಿಶೀಲನೆ ಮಾಡೇ ಇಲ್ಲವಲ್ಲ ಗುರುಗಳೇ? ಮನ್ನಿಸಿ ಗುರುಗಳೇ, ಮನಕ್ಕೆ ಬಂದ ಯೋಚನೆಯನ್ನು ಹೇಳಿದೆ ಅಷ್ಟೇ. ನನ್ನ ದಿಗ್ಬಂಧನದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಇರಲಿ, ಒಮ್ಮೆ ಪರಿಶೀಲಿಸುತ್ತೇನೆ. ಹುಡ್ಕೋ ತ್ರಿಶೂಲ್ ಹಾವು ಇಲ್ಲಿದೆ, ಬಾ. ಬೇಡ ಬೇಡ, ಏನೋ ತ್ರಿವಿಕ್ರಮ, ಯಾಕೆ ಹೀಗೆ ಮಾಡಿದೆ? ಮನೆಗೆ ಯಾರು ಹಾವು ತರ್ತಾರೆ ರೀ? ನೀವಾದ್ರೂ ಹೇಳಿ. ಅಳಿಮಯ್ಯ, ಹೆಂಗೋ ಹಿಡಿದೆ ಇದ್ನ, ತುಂಬಾ ರಿಸ್ಕ್ ಅಲ್ವಾ? ಮೊದ್ಲು ಇದನ್ನ ಆಚೆ ತಗೊಂಡು ಹೋಗು. ಮನೆ ಒಳಗಡೆ ಹಾವು ಇಟ್ಕೊಳ್ಳೋದು ಒಳ್ಳೆ ಶಕನ ಅಲ್ಲ. ದೇವ್ರಿಗೆ ತಪ್ಪು ಕಾಣಿಕೆ ಹಾಕ್ತೀನಿ. ಡ್ಯಾಡ್, ಹೆಂಗಿದೆ ಸರ್ಪ್ರೈಸು? ಶಾಕ್ ಆಯ್ತಾ? ಅಯ್ಯಯ್ಯೋ, ಹಾವಿನ ಗಾಬರಿಲಿ ಅವ್ರ ವಿಷಯನೇ ಮರೆತು ಚಿಕ್ಕೇಶ್ ಮಾಡೋರ ಜೊತೆ ಬಂದ್ಬಿಟ್ಟೆ. ಏಯ್, ಒಂದು ಹುಡುಗಿನ ಕಾಡು ರಸ್ತೆಯಲ್ಲಿ ಬಿಟ್ಟು ಬಂದಿದೆಯಲ್ಲ, ಬುದ್ಧಿ ಇದೆಯಲ್ಲ ನಿನಗೆ? ಅಲ್ಲಿ ಕಾಡು ಪ್ರಾಣಿಗಳು ಇರ್ತವೆ. ಒಂದು ಕೆಲಸ ಮಾಡು, ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬಾ. ಹಾಂ ಸರಿ ಮಾಡ್ರೆ, ಈಗಲೇ ಹೋಗ್ತೀನಿ. ಒಂದು ನಿಮಿಷ, ಒಬ್ಬನೇ ಹೋಗ್ಬೇಡ. ತ್ರಿವಿಕ್ರಮ್, ನೀನು ಜೊತೆಗೆ ಹೋಗು. ಸರಿ ಡ್ಯಾಡ್, ಇದನ್ನೇನು ಮಾಡೋದು? ಅದನ್ನು ನೋಡ್ಕೋತೀನಿ. ನೀವಿಬ್ಬರು ಆ ಶಿವಾನಿ ಮನೆಗೆ ಹೋಗಿ ಅವ್ರು ಬಂದಿದ್ದಾರಾ ಇಲ್ವಾ ಅಂತ ನನಗೊಂದು ಫೋನ್ ಮಾಡಿ ತಿಳಿಸು. ಓಕೆ ಡ್ಯಾಡ್. ನಮ್ಮಿಬ್ಬರು ಮಕ್ಕಳು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಯಜಮಾನ್ರೆ? ನಾವು ಇಷ್ಟು ದಿವಸ ಹುಡುಕ್ತಾ ಇದ್ದ ಪ್ರಶ್ನೆಗೆ ನಮ್ಮ ಮಕ್ಕಳೇ ಉತ್ತರ ಕಂಡಿಡಿದಿದ್ದಾರೆ. ಉತ್ತರನ ಅಂದ್ರೆ? ನಾವು ಹುಡುಕ್ತಾ ಇದ್ದ ಪರಿಹಾರ ನಮ್ಮ ಕಣ್ಮುಂದೆನೇ ಇದೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಶಿವಾನಿ. ಹೇಳ್ತೀನಿ ಬಾ. ಶಿವಾನಿ ಮೇಡಮ್ ಇನ್ನೂ ಬಂದಿಲ್ಲ, ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ ಆಚೆ ಹೋಗಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಬಂದಿದ್ದೀರಾ? ಅವ್ರು ಯಾವಾಗಲೂ ಹೀಗೇನಾ? ಅಂದರೆ ರಾತ್ರಿ ಹೊತ್ತು ತುಂಬ ಲೇಟಾಗಿ ಬರ್ತಾರ ಮನೆಗೆ? ಹಗಲೆಲ್ಲ ಮನೇಲೇ ಇರ್ತಾರೆ, ಸಂಜೆ ಆದರೆ ಕಾಣಿಸ್ಕೊಳ್ಳೋದೇ ಇಲ್ಲ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಒಂದು ಗೊತ್ತಾಗಲ್ಲ. ಹೌದಾ? ಹೌದು, ನಾನಂತ ಅವ್ರನ್ನ ಸಂಜೆ ಮೇಲೆ ಮನೇಲಿ ನೋಡೇ ಇಲ್ಲ. ಏನಾದರೂ ಹೇಳಬೇಕಾಗಿತ್ತಾ? ಇಲ್ಲ, ನಾವೆಲ್ಲ ಬರ್ತೀವಿ. ಥ್ಯಾಂಕ್ ಯು. ನಂದೀಶ, ಕನಕದುರ್ಗದಲ್ಲಿ ಸುಖ ಸಂತೋಷದಿಂದ ಇದ್ದ ಕುಟುಂಬ ನಮ್ಮದು. ಈಗ ಒಂದೊಂದಾಗಿ ಎಲ್ಲ ಶುರು ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ಅದಕ್ಕೆ ಏನು ಮಾಡೋದು ಯಜಮಾನ್ರೆ? ನಾವು ಹೋಗಿ ಏನೂ ಮಾಡೋಕ್ಕಾಗೋದಿಲ್ವಲ್ಲ. ಏನೇ ಮಾಡಿದ್ರು ನಾವೇ ಮಾಡಬೇಕು ನಂದೀಶ. ಯಾಕೆಂದರೆ ಆಪತ್ತು ಬಂದಿರೋದು ನಮಗೇನೆ. ವಿಪತ್ತು ಕಾಲ್ಮಟ್ಟ ಬರೋವರೆಗೂ ನಾವು ಬಿಟ್ಕೋಬಾರ್ದು. ಅಲ್ಲ, ಈಗ ಶಿವಾನಿಯವ್ರ ಮನೇಲಿ ಇದ್ರು ಅಂದ್ಕೊಳ್ಳಿ, ಇದ್ರೆ ನಮ್ಮ ಅನುಮಾನ ಸುಳ್ಳಾಗೋದಿಲ್ವಾ? ಇದನ್ನು ತ್ರಿಶೂಲ್ ಫೋನ್ ಮಾಡ್ತಾ ಇದ್ದಾನೆ, ಸ್ಪೀಕರ್ ಆನ್ ಮಾಡ್ತಾ. ಹೇಳೋ, ಈಗೇನಾಗಿರುತ್ತೆ ಅಂತ ಹೇಳ್ತೀರಾ? ತ್ರಿಶೂಲು ಶಿವಾನಿನ ಕರ್ಕೊಂಡು ಹೋಗಿರ್ತಾನೆ. ಸಂಜೆ ಸಮಯ ಆಗಿದ್ರಿಂದ ಅವಳು ಹಾವಾಗಿರ್ತಾಳೆ. ಆ ಹಾವನ್ನ ನೋಡಿ ತ್ರಿಶೂಲ್ ಹೆದರಿರ್ತಾನೆ.
ತ್ರಿವಿಕ್ರಮ ಅದೇ ಹಾವನ್ನ ಇಲ್ಲಿ ತಂದಿಟ್ಟಿರೋದು. ಹಾಗಾದ್ರೆ ನಮ್ಮ ಮನೇಲಿರೋ ಹಾವು ನಾಳೆ ಬೆಳಗ್ಗೆ ಮನುಷ್ಯನ ರೂಪಕ್ಕೆ ತಾಳತ್ತೆ ಅಂತೀರ? ಖಂಡಿತ ಬದಲಾಗ್ತಾಳೆ, ಬದಲಾಗಲೇಬೇಕು. ಬೆಳಗ್ಗೆವರೆಗೂ ಕಾಯೋಣ, ಸತ್ಯ ಏನು ಅನ್ನೋದು ಬಯಲಾಗುತ್ತೆ. ಇರೋ ಹಾವನ್ನ ನೋಡ್ಕೊಂಡು ಯಾಕೆ ಭಯ ಪಡ್ತೀಯ? ಅಕ್ಕ, ಅದು ಯಾರೋ ಏನೋ ಮಾಡಿ ಸುಮ್ಮನೆ ನನ್ನ ಮೇಲೆ ಬಂದ್ಬಿಟ್ಟಿದೆ. ಅಲ್ಲ, ಸುಮ್ಮನೆ ತಗೊಂಡು ಬಿಲ್ಡಪ್ಪು ಇವತ್ತು ಕಾಸ್ಟ್ಲಿ ಆಗ್ತಾ ಇದೆ. ಏನಾಯ್ತು ಹೇಳೋ? ಯಾಕ, ಅದು ಬೇರೆ ಇದು ಬೇರೆ. ಏನೇ ಆಗಲಿ ಮನೆ ಒಳಗಡೆ ಹಾವು ಬರಲೇಬಾರ್ದಕ್ಕ. ಸುಮ್ಮನೆ ಹೋಗಿ ನಿದ್ದೆ ಮಾಡು. ನಿದ್ದೆಗೆಟ್ರೆ ತಲೆ ಇನ್ನೂ ಕೆಡುತ್ತೆ. ಸರಿ ಹೋಗು. ಇರೇ ಅಕ್ಕ, ನಾನು ಅಲ್ಲಿಗೆ ಹೋಗಿ ಹಾವು ಅಲ್ಲೇ ಇದೆಯಾ ಅಂತ ನೋಡ್ಕೊಂಬರ್ತೀನಿ. ಮೂರ್ಛೆ ಅವಸ್ಥೆಯಲ್ಲಿರುತ್ತೆ, ಅದಕ್ಕೆ ಯಾವ ಶಕ್ತಿನೂ ಇರಲ್ಲ. ಅದರಿಂದ ಮನೆಗೆ ಯಾವ ಅಪಾಯನೂ ಇರಲ್ಲ. ಅದಕ್ಕೆ ಹೇಳಿದೆ ಹೋಗಿ ಹಾಕು. ಸರಿ ಡ್ಯಾಡ್, ಹಾಕ್ತೀನಿ. ಪರಮೇಶ್ವರ, ಇವ್ನು ಈ ಕಡೆನೇ ಬರ್ತಾ ಇದ್ದಾನೆ. ಏನ್ ಮಾಡೋದು? ಹೇಳ್ದಂಗೆ ಏನೂ ನಡೀಲೇ ಇಲ್ವಲ್ಲ. ಹಗಲೊತ್ತಿಗೆ ಹಾವು ಮನುಷ್ಯನ ರೂಪ ಪಡ್ಕೊಳುತ್ತೆ ಅಂತ ಹೇಳಿದ್ರೆ? ಖಂಡಿತ. ಇಚ್ಛಾಧಾರಿ ಅಂದರೆ ಏನು? ತನ್ನ ಮನಸ್ಸಿನ ಇಚ್ಛೆಯಂತೆ ರೂಪನ ಬದಲಾಯಿಸುವ ಶಕ್ತಿ ಇರೋ ನಾಗ ಅಂತ. ಅದು ತಾನು ಮನುಷ್ಯನಾಗಬೇಕು ಅಂತ ಮನಸ್ಸು ಮಾಡಿದ್ರೆ ಮಾತ್ರ ಮನುಷ್ಯ ಆಗಕ್ಕೆ ಸಾಧ್ಯ. ಅದು ಬಂಧನದಲ್ಲಿರೋದ್ರಿಂದ ಹಾವಾಗಿ ಉಳ್ಕೊಂಡಿದೆ. ಇಲ್ಲಿ ಹೆಚ್ಚು ಹೊತ್ತು ಅದ್ರ ಆಟ ನಡೆಯಲ್ಲ. ಅಂದರೆ ನಾವು ಇದನ್ನು ಕಾಯ್ಕೊಂಡು ಕೂತ್ಕೊಬೇಕಾಯ್ತು ಯಜಮಾನ್ರೆ. ಕೆಲಸ ಮಾಡು, ತ್ರಿಶೂಲ್ಗೆ ಶಿವಾನಿ ಮನೆ ಹತ್ರ ಹೋಗಕ್ಕೆ ಹೇಳು. ಅವನಾಗಲೇ ಹೋಗಿದ್ದಾನೆ ಯಜಮಾನ್ರೆ. ಸರಿ, ಅವ್ನಿಗೊಂದು ಫೋನ್ ಮಾಡು. ತ್ರಿಶೂಲ್, ಒಂದು ಕೆಲಸ ಮಾಡು, ಆ ಶಿವಾನಿಗೆ ಒಂದು ಫೋನ್ ಮಾಡು. ಯಜಮಾನ್ರೆ, ನಾನು ಅವ್ರು ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ. ರಿಂಗ್ ಆಗ್ತಾ ಇದೆಯಾ? ಹ್ಞೂ ಯಜಮಾನ್ರೆ. ಒಂದು ಕೆಲಸ ಮಾಡು, ನೀನು ಅವಳ ಲಾಸ್ಟ್ ಎಲ್ಲಿ ಮೀಟ್ ಮಾಡೋದು ಅದೇ ಜಾಗಕ್ಕೆ ಹೋಗು. ಏನಾದರೂ ಸುಳಿ ಸಿಗುತ್ತಾ ನೋಡು. ಸರಿ ಯಜಮಾನ್ರೆ, ಆಯಿತು. ಹುಷಾರು ಕಣೋ, ಕಾಡು ಪ್ರದೇಶ. ಹಾಂ ಯಜಮಾನ್ರೆ. ನಂದೀಶ, ಯಾಕೋ ನನ್ನ ಅನುಮಾನ ತುಂಬ ಬಲವಾಗ್ತಾ ಇದೆ. ಶಿವಾನಿ ಅವರೇ, ಚಿಕ್ಕೇಶ್ ಮಾಡ್ರೆ ಇಲ್ಲಿ. ತ್ರಿಶೂಲ್, ಚಿಕ್ಕೇಶ್ ಮಾಡ್ರೆ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಹೇ ತ್ರಿಶೂಲ್, ನಿನ್ನೆ ಅವತ್ರ ಫೋನ್ ಇತ್ತಾ? ಹಾ ಇತ್ತು ಚಿಕ್ಕೇಶ್ ಮಾಡ್ರೆ. ಒಂದು ಕಾಲ್ ಮಾಡು ನೋಡ. ರಿಂಗ್ ಆಗ್ತಾ ಇದೆ. ಇದು ಇಚ್ಛಾಧಾರಿ ಆಗಿರೋದ್ರಿಂದ ರೂಪ ಬದಲಾಯಿಸೋದಕ್ಕೆ ಕಾಯ್ತಾ ಇದೆ. ನಮ್ಮ ಮನೆಯವ್ರಿಗೆ ಈ ವಿಷಯ ಗೊತ್ತಾಗದಾಗ ನಾವು ನೋಡ್ಕೋಬೇಕು. ಅದ್ಯಾಕೆ ಯಜಮಾನ್ರೆ? ಹೇಗೋ ಸದ್ಯಕ್ಕೆ ಮ್ಯಾನೇಜ್ ಮಾಡೋಣ. ತೀರಾ ಪರಿಸ್ಥಿತಿ ಹದಗೆಟ್ರೆ ನಾವು ಇಷ್ಟು ವರ್ಷ ಮುಚ್ಚಿಟ್ಟಿರೋ ರಹಸ್ಯದಲ್ಲಿ
ಕೆಲವುದನ್ನ ಹೇಳಬೇಕಾಗ್ಬೋದು. ಸರಿ ಯಜಮಾನ್ರೆ. ಡ್ಯಾಡ್, ಯಜಮಾನ್ರೆ, ಶಿವಾನಿ ಅವ್ರ ಫೋನ್ ಸಿಕ್ತು, ಅದೇ ಜಾಗದಲ್ಲಿತ್ತು. ಕುಡಿಲಿ. ಕೂತರೆ ಯಾವ ಕೆಲಸವೂ ನಡೆಯುವುದಿಲ್ಲ. ನೀನು ತಡ ಮಾಡದೆ ಅವರುಗಳ ಬಗ್ಗೆ ಏನಾದರೂ ಸುಳಿವನ್ನು ಕಂಡು ಹಿಡಿಯಲೇಬೇಕು. ಉಗುರು ಕೂದಲು ಏನಾದರೂ ಬೇಕೇ ಬೇಕು. ಅದೇ ಪ್ರಯತ್ನ ಮಾಡುತ್ತಿದ್ದೇನೆ ಗುರುಗಳೇ. ಪ್ರಯತ್ನ ಸಾಕು, ನನಗೆ ಫಲಿತಾಂಶ ಬೇಕು. ನೀನು ನಿನ್ನ ಕಾರ್ಯದಲ್ಲಿ ಯಶಸ್ಸು ಕಾಣದೇ ಇರುವುದಕ್ಕಾಗಿ ನಾನು ಕಾಯುವಂತಾಗಿದೆ. ಆದಷ್ಟು ಬೇಗ ನೀನು ಸುಳಿವಿನೊಂದಿಗೆ ಮತ್ತೆ ಬಾ. ಕ್ಷಮಿಸಿ ಗುರುಗಳೇ, ನೀವು ಹೇಳಿದಂತೆ ಮಾಡುತ್ತೇನೆ. ಓಂ ಕಾಳಿಕಾಯೇ ನಮಃ, ಓಂ ಕಾಳಿಕಾಯೇ ನಮಃ. ಅವಳೇನಾದ್ರೂ ಪ್ಲಾನ್ ಅಂತ? ಚಚೆ, ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೆ. ಯಾಕೆಂದರೆ ಹಾವುಗಳಿಗೆ ನಮ್ಮ ಥರ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅವೇನಾದರೂ ಬರ್ತವೆ, ಅವುಗಳು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತವೆ. ಇರ್ಬೋದೋ ಏನೋ, ನಾನೇ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ ಅನಿಸುತ್ತೆ. ಇದಕ್ಕೆಲ್ಲ ಇರೋದು ಒಂದೇ ಉಪಾಯ. ನಮಗಿರೋ ಅನುಮಾನ ಸರಿನಾ ತಪ್ಪಾ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದೇನು ಯಜಮಾನ್ರೆ? ಏನಿಲ್ಲ, ನೀನು ತ್ರಯಂಬಕ ಗುರುಗಳ ಹತ್ರ ಹೋಗು, ಅವ್ರಿಗೆ ಈ ವಿಚಾರನೆಲ್ಲ ಹೇಳು. ಸಾಧ್ಯವಾದರೆ ಅವ್ರನ್ನ ಕರ್ಕೊಂಡು ಬಾ. ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಯಜಮಾನ್ರೆ. ಸರಿ, ನಾನು ಹೋಗಿ ಬರ್ತೀನಿ. ಏನಾಯಿತು ಅನ್ನೋದನ್ನು ವಿವರವಾಗಿ ಹೇಳು, ಸರಿನಾ? ಸರಿ ಯಜಮಾನ್ರೆ. ಅದು ಇಚ್ಛಾಧಾರಿ ನಾಗವೇ ಎಂಬುದು ನಮಗೆ ತಿಳಿಯುತ್ತದೆ. ಸರಿ ಗುರುಗಳೇ. ಹೋಗಿ ಬಾ. ಶುಭವಾಗಲಿ. ನಾನು ನಿಮ್ಮೆಲ್ಲರಿಗೂ ಎಚ್ಚರದಿಂದಿರಲು ಹೇಳಿದ್ದೆ. ಆದರೂ ದಿಗ್ವಿಜಯನ ಮಗ ಹೀಗೆ ಮಾಡಿದ್ದು ಸರಿಯಲ್ಲ. ಕ್ಷುಲ್ಲಕ ಬುದ್ಧಿ ಕುಲಕ್ಕೆ ಆಪತ್ತು. ಜಾಗೃತರಾಗಿ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾರೆ ಗುರುಗಳೇ. ಇನ್ನು ಮುಂದೆ ಅತಿಯಾದ ಸಾಹಸ ಮಾಡುವ ಅವಶ್ಯಕತೆ ಇಲ್ಲ. ಬೀದಿಯ ದೈವವನ್ನು ಮನೆಯೊಳಗೆ ಆವಹಿಸಿಕೊಳ್ಳಬಾರದು ನಂದೀಶ. ಸರಿ ಗುರುಗಳೇ, ನಾನೇನು ಬರ್ತೀನಿ. ವಿಜಯೀ ಭವ. ನೀವೇ ಪರಿಹರಿಸಬೇಕು. ನನ್ನ ಅನುಮಾನ ಸತ್ಯವಾಯಿತು. ಶಿವಾನಿ ಯಾವುದೋ ಸಂಕಷ್ಟದಲ್ಲಿದ್ದಾಳೆ. ಅದು ಹೇಗೆ ಸಾಧ್ಯ ಗುರುದೇವ? ಹೌದು, ಆಕೆಯ ಬಲವಾದ ಬಂಧನವನ್ನು ಮೀರಿ ಆಕೆಯ ಮೊರೆ ಕೇಳಿಸುತ್ತಿದೆ. ಈ ಬಾರಿ ಶಿವಾನಿ ತೀವ್ರವಾದ ದಿಗ್ಬಂಧನದಲ್ಲಿ ಇರುವಳು ಎಂದು ಅನ್ನಿಸುತ್ತಿದೆ. ಭಗವಂತ, ಇದರಿಂದ ಪಾರಾಗುವುದು ಹೇಗೆ ಗುರುದೇವ? ಆಕೆ ಈಗ ನಾಗರೂಪದಲ್ಲೇ ಇದ್ದರೆ ಸಮಸ್ಯೆಗಳು ದ್ವಿಗುಣಗೊಳ್ಳುತ್ತವೆ. ಶಿವಾನಿ ಈಗ ಎಲ್ಲಿದ್ದಾಳೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಆಗಲೇ ಅದಕ್ಕೆ ಪರಿಹಾರ ಹುಡುಕಲು ಸಾಧ್ಯ. ಓಂ ನಮಃ ಶಿವಾಯ. ವಾಟ್? ಏನ್ ಹೇಳ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಸ್ಟೋರಿ ತರ ಇದೆಯಲ್ಲ. ನೀವು ಮೊದಲನೇ ಸಲ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೆಗೆ ನಾಗ ಪ್ರವೇಶ ಆಗಿದ್ದು. ನೀವು ನನ್ನ ಎಸ್ಟೇಟ್ ತಗೊಂಡ್ಮೇಲೆ ಈ ರೀತಿ ಎಲ್ಲ ನಡೀತಾ ಇರುತ್ತೆ. ನಮ್ಮ ಗುರುಗಳು ಹಾಗೆ ಅಂದರು, ಪೂಜೆ ಪುನಸ್ಕಾರ ಅಂದ್ಕೊಂಡು ನಮ್ಮ ಪಾಡಿ ನಾವಿರ್ತೀವಿ, ಯಾರ ತಂಟೆಗೂ ಹೋಗಲ್ಲ. ಹೌದೌದು, ನಿಮ್ಮ ಮನೇಲಿ ಆಗಾಗ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ ಅಂತ ನಮ್ಮ ಕೆಲಸದವ್ರು ಹೇಳ್ತಾ ಇರ್ತಾರೆ. ಆದರೂ ಇತ್ತೀಚೆಗೆ ಮನೆ ಸುತ್ತ ತುಂಬ ಹಾವುಗಳು ಕಾಣಿಸ್ಕೋತಾ ಇದೆ. ಫೋನ್ ಮಾಡಿದ್ರೆ ನೀವು ಫೋನ್ ತೆಗಿಲಿಲ್ಲ. ಆಮೇಲೆ ನೋಡಿದ್ರೆ ನಿಮ್ಮ ಫೋನು ಕಾಡಿನಲ್ಲಿ ಬಿದ್ದಿತ್ತು. ಹೀಗೆಲ್ಲ ಆದರೆ ಅನುಮಾನ ಬರಲ್ಲ? ಓ ಅದಾ, ಅವತ್ತು ತ್ರಿಶೂಲ್ ಪಾಪ ಹಾವು ನೋಡಿ ಓಡ್ ಹೋದ್ರು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಬರ್ತಾ ದಾರಿಲಿ ಫೋನ್ ಬಿದ್ದೋಗಿರ್ಬೇಕು. ಮತ್ತೆ ನಾನು ಯಾವುದೋ ಬೇರೆ ಪ್ರಾಜೆಕ್ಟ್ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಅದಕ್ಕೆ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೆ.